ಇಲ್ಲಿ ಉಪಸ್ಥಿತರಿರುವಂತಹ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಮತ್ತು ಇಲ್ಲಿಗೆ ಆಗಮಿಸಿದಂತ ಎಲ್ಲ ನಾನು ಯಾರ ಹೆಸರು ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಒಬ್ಬರ ಹೆಸರು ತಗೊಂಡು ಒಬ್ಬರ ಹೆಸರು ಬಿಟ್ರೆ ಬಹಳ ಕಷ್ಟ ಆಗ್ತದೆ. ನಮ್ದೆಲ್ಲ ಪ್ರತಿಷ್ಠಿತ ಅಡತ್ತಿರ್ಬೋದು, ಬಟ್ಟೆ ವ್ಯಾಪಾರಸ್ಥರಿರ್ಬೋದು, ಫರ್ಟಿಲೈಸರ್ ಅಸೋಸಿಯೇಷನ್ದವರು, ವಿವಿಧ ಸಂಘ ಸಂಸ್ಥೆಗಳು, ತರಕಾರಿ ಮಾರುಕಟ್ಟೆಯವರಿದ್ದಾರೆ ಮತ್ತು ಎಲ್ಲಾ ಸಮುದಾಯದ ಇವತ್ತೇನು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಅನ್ನುವಂತ ರೀತಿಯಲ್ಲಿ ಇದೊಂದು ಭಾವೈಕ್ಯತೆಯ ಸಂಕೇತ. ಇವತ್ತೆಲ್ಲ ಪ್ರಮುಖ ಮುಖಂಡಗಳು ಇಲ್ಲಿ ನಮ್ಮೆಲ್ಲ ಉಗಾದಿ ಹಬ್ಬದ ಉತ್ಸವದ ಸಮಿತಿಯವರ ಆಹ್ವಾನದ ಮೇರೆಗೆ ಇವತ್ತಿಲ್ಲಿ ತಾವೆಲ್ಲ ಸೇರಿದ್ದೀರಿ. ನಮ್ಮ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿದ್ದರೆ, ನಮ್ಮ ಪುರಸಭೆ ಸದಸ್ಯರುಗಳು, ಮಾಜಿ ಸದಸ್ಯರುಗಳಿದ್ದಾರೆ, ವೈದ್ಯರಿದ್ದಾರೆ, ಎಲ್ಲ ಆಯೋಜಕರಿಗೂ ಎಲ್ರಿಗೂ, ಸಮಸ್ತ ನಮ್ಮ ಬಾಲ್ಕಿ ತಾಲೂಕಿನ ಮತ್ತು ಈ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಮತ್ತು ಅಭಿನಂದನೆಗಳು. ನಮ್ಮ ದೇಶ ಧರ್ಮ ಪ್ರಧಾನವಾದಂತಹ ಒಂದು ರಾಷ್ಟ್ರವಾಗಿದೆ. ನಮ್ಮ ಜನ ಬಹಳಷ್ಟು ಇಲ್ಲಿ ಕಾಲಕ್ಕೆ ಬಹಳ ಋಷಿಗಳು, ಮುನಿಗಳು, ಸಾಧುಗಳು, ಸಂತರು, ಸೂಫಿಗಳು, ಇವತ್ತು ಅನೇಕ ಜನ ಮಹಾಪುರುಷರೆಲ್ಲ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಕಾಲಕ್ಕೆ ಸಮಾಜವನ್ನು ಜಾಗೃತಿ ಮಾಡಿಸುವಂತದ್ದು ಮತ್ತು ಸಮಾಜದಲ್ಲಿರುವಂತಹ ಅನಿಷ್ಟಗಳೇನಿದ್ದಾವೆ, ಏನ್ ತಾರತಮ್ಯ ಇದೆ, ಅಸಮಾನತೆ ಇದೆ, ದ್ವೇಷ ಇದೆ, ಇವೆಲ್ಲವನ್ನೂ ಹೋಗಲಾಡಿಸಿ ಮೌಲ್ಯಗಳನ್ನು ಎತ್ತಿ ಹಿಡಿದು ಇವತ್ತು ಮಾನವರೆಲ್ಲರೂ ಒಂದೇ ಅನ್ನುವಂತಹ ಒಂದು ಸಂದೇಶವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ನಾವೆಲ್ಲ ಅನೇಕ ಹಬ್ಬಗಳನ್ನು ಮಾಡ್ತೇವೆ. ಹಿಂದೂಗಳು ಹಬ್ಬ ಆಚರಣೆ ಮಾಡ್ತೀವಿ, ಮುಸ್ಲಿಂ ಬಾಂಧವರು ಹಬ್ಬದ ಆಚರಣೆ ಮಾಡ್ತಾರೆ, ಕ್ರೈಸ್ತ ಬಾಂಧವರು ಮಾಡ್ತಾರೆ, ಬುದ್ಧ ಬಾಂಧವರು ಮಾಡ್ತಾರೆ, ಜೈನ್ ಧರ್ಮದವರು ಮಾಡ್ತಾರೆ. ಹೀಗಾಗಿ ಅವರವರ ಎಲ್ಲಾ ಹಬ್ಬ ಹರಿದಿನಗಳಿಗೆ ತನ್ನದೇ ಆದಂತಹ ಒಂದು ಐತಿಹಾಸಿಕವಾದಂತಹ ಹಿನ್ನೆಲೆ ಇದೆ. ಇವತ್ತು ನೋಡಿ ನೀವು ಈ ಎಲ್ಲಾ ಹಬ್ಬಗಳ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲರೂ ಒಂದಂತೂ ಈ ದೇಶದಲ್ಲಿರುವಂತಹ ಎಲ್ಲಾ ಜನ ಒಗ್ಗಟ್ಟಾಗಿ ವಮನಸ್ಸಿನಿಂದ ಸಹೋದರತ್ವ ಸಹಬಾಳ್ವೆಯಿಂದ ನಾವೆಲ್ಲ ಒಂದಾಗಿ ಹಬ್ಬಗಳನ್ನು ಆಚರಿಸ್ತೇವೆ. ಅದು ನಮ್ಮಲ್ಲಿ ದೀಪಾವಳಿ ಹಬ್ಬ ಇರಬಹುದು, ಇವತ್ತು ದಸರಾ ಹಬ್ಬ ಇರಬಹುದು, ವಿಜಯದಶಮಿ, ಇವೆಲ್ಲ ಹಬ್ಬಗಳಿಗೆ ಕೆಡುಕಿನ ಮೇಲೆ ಒಳಿತಿನ ಜಯ ಅಂತ ಹೇಳ್ತೀವಿ. ನಾವೆಲ್ಲ ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆ ಆಗ್ಬೇಕು ಅಂತ ಪೂಜೆ ಮಾಡ್ತೀವಿ, ಪುರಸ್ಕಾರ ಮಾಡ್ತೀವಿ, ನವರಾತ್ರಿ ಉತ್ಸವ ಮಾಡ್ತೀವಿ. ಇದೆಲ್ಲದರ ಮುಖ್ಯವಾದಂತ ಅರ್ಥ ಏನಿದೆಯಪ್ಪ ಅಂತ ಹೇಳಿದ್ರೆ, ನಾವೆಲ್ಲರೂ ಇವತ್ತಿನ ಕಾಲದಲ್ಲಿ ನಮ್ಮಲ್ಲಿರುವಂತಹ ಏನು ಇವತ್ತು ಕೆಡುಕುಗಳಿದ್ದಾವೆ, ಕೆಟ್ಟ ವಿಚಾರಗಳಿದ್ದಾವೆ, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇವೆಲ್ಲವನ್ನು ಬಿಟ್ಟು ನಾವು ಒಳಿತಿನ ಕಡೆ ಹೋಗಬೇಕು ಅನ್ನುವಂಥದ್ದು. ಇವತ್ತು ಆಧುನಿಕ ಯುಗದಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ಪ್ರೀತಿ, ವಿಶ್ವಾಸ, ಸಹೋದರತ್ವ ಕಡಿಮೆ ಆಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಎಲ್ಲಾ ಹಬ್ಬಗಳು ಬಹಳ ಉತ್ತಮ ರೀತಿಯಲ್ಲಿ ಎಲ್ಲರೂ ಕೂಡಿಕೊಂಡು ಆಚರಣೆ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ಇದೇ ರೀತಿಯಲ್ಲಿ ನಮ್ದೇನು ಯುಗಾದಿ ಹಬ್ಬ ಇದೆ, ಯುಗಾದಿ ಹಬ್ಬಕ್ಕೆ ಏನ್ ಹಿನ್ನೆಲೆ ಇದೆಯಪ್ಪ ಅಂತ ಹೇಳಿದ್ರೆ, ಸೃಷ್ಟಿಕರ್ತ ಈ ಭೂಮಿ ಸೃಷ್ಟಿ ಮಾಡಿದಂಥದ್ದು ಪ್ರಕ್ರಿಯೆ ಈ ಯುಗಾದಿ ದಿನದಿಂದ ಪ್ರಾರಂಭ ಆಯಿತು. ಹೀಗಾಗಿ ಯುಗಾದಿ ಹಬ್ಬ ಇದು
ಹೊಸ ವರ್ಷ ಅಂತ ಹೇಳಿ ಇವತ್ತಿನಿಂದಲೇ ನಮ್ಮ ಎಲ್ಲಾ ಆಚರಣೆಗಳು, ನಮ್ಮ ಪ್ರಕ್ರಿಯೆಗಳು ನಾವು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು. ಇದು ಹೊಸ ವರ್ಷಾಚರಣೆ ಅನ್ನುವಂತ ರೀತಿಯಲ್ಲಿ ಅದರಲ್ಲಿ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ, ಮಹಾರಾಷ್ಟ್ರದಲ್ಲಿ, ತಮಿಳುನಾಡಲ್ಲಿ, ನಮ್ಮ ಈ ತೆಲಂಗಾಣದಲ್ಲಿ ಆಚರಣೆ ಮಾಡ್ತಾರೆ. ಇವತ್ತು ಅದರಲ್ಲಿ ವಿಶೇಷವಾಗಿ ರೈತರ ಬಗ್ಗೆ ನಾವೀಗಾಗಲೇ ಎತ್ತುಗಳ ಪೂಜೆ ಮಾಡಿದ್ದೇವೆ. ನಮ್ಮಲ್ಲಿ ಸುಮಾರು ಹಿಂದೆ 80-90% ಜನ ರೈತರು ಅಂತ ಹೇಳಿದ್ರೆ ಎಲ್ಲಾ ಜಾತಿ, ಎಲ್ಲಾ ಮತ ಬಾಂಧವರು ಬಂದರು. ಇವತ್ತು ರೈತರೇನು ಬೆಳೆ ಬೆಳೀತಾರೆ, ಆ ಬೆಳೆ ಬೆಳೆದು ಅದಕ್ಕೆ ಕೃಷಿ ಉತ್ಪಾದನೆ ಬರ್ತದೆ, ಹಾರ್ವೆಸ್ಟಿಂಗ್ ಆಗ್ತದೆ, ಕೊಯ್ಲು ಆಗ್ತದೆ. ಅದಾದ್ಮೇಲೆ ರೈತರೆಲ್ಲರೂ ತಮ್ಮ ಮನೆಗಳಲ್ಲಿ ದವಸ ಧಾನ್ಯಗಳಿರ್ತಾರೆ. ಮುಂಗಾರು ಹಿಂಗಾರು ಹಂಗಾಮ ಮುಗೀತದೆ. ಹಿಂಗಾರು ಹಂಗಾಮ ಮುಗಿದು ತಾಪಮಾನ ಹೆಚ್ಚಿಗೆ ಆಗ್ತದೆ. ಈ ತಾಪಮಾನ ಹೆಚ್ಚಿಗೆ ಆಗಿದಂತಹ ಸಂದರ್ಭದಲ್ಲಿ ಇವತ್ತು ಅನೇಕ ರೋಗ ರುಜಿನಗಳು ಬರ್ತವೆ. ಹೀಗಾಗಿ ಮುಂದಿನ ಹಂಗಾಮು, ಈಗ ಮುಂಗಾರು ಹಂಗಾಮ ಬರ್ತದೆ, ಮಳೆ ಬರ್ತದೆ, ಯುಗಾದಿ ದಿನ ಮಳೆ ಬರಬೇಕು ಅಂತ ಹೇಳ್ತಾರೆ. ನೋಡಿ, ಹೋದ ವರ್ಷ ಇಡೀ ರಾಜ್ಯದಲ್ಲಿ ಬರ ಇದೆ. ಹೀಗಾಗಿ ಮಳೆ ಬರಬೇಕು, ಮಳೆ ಬಂದು ಉತ್ತಮವಾಗಿ ಬೆಳೆ ಬರಬೇಕು ಅನ್ನುವಂತ ಒಂದು ಆಶೆಯಿಂದ ಆ ದೇವರಲ್ಲಿ, ಭಗವಂತನಲ್ಲಿ ಎಲ್ಲರೂ ರೈತರೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ತಾರೆ. ಪ್ರಾರ್ಥನೆ ಮಾಡಿಕೊಂಡು ಯುಗಾದಿ ಹಬ್ಬದ ನಿಮಿತ್ತ ಬೇವು ಬೆಲ್ಲ ಸೇವನೆ ಮಾಡ್ತೀವಿ ನಾವೆಲ್ಲ. ಕರೆಕ್ಟಾ? ಅಥವಾ ಬೇವು ಬೆಲ್ಲದ ಪಾನಕ ಮಾಡ್ತಾರೆ. ಪಾನಕ ಮಾಡಿ ಕುಡಿತಾರೆ. ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಬೇವು ಬೆಲ್ಲ ಕುಡಿಯೋದ್ರಿಂದ ಇವತ್ತೇನು ರೋಗಗಳು ಬರ್ತವೆ ಈ ಸಮಯದಲ್ಲಿ, ಕೆಮ್ಮು, ನೆಗಡಿ, ಜ್ವರ ಇವೆಲ್ಲ ಬರ್ತಾ ಇರ್ತವೆ. ಹಿಂದಿನ ಕಾಲದಲ್ಲಿ ನೋಡ್ರಿ, ಆಯುರ್ವೇದದ ಪದ್ಧತಿ, ಅವ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇದು ಬೇವು ಬೆಲ್ಲ ತಿನ್ನುವುದರಿಂದ ಅಥವಾ ಬೇವು ಬೆಲ್ಲದ ಪಾನಕ ಕುಡಿದ್ರಿಂದ ನಿರೋಗಿಗಳಾಗ್ತಾರೆ, ರೋಗ ಬಂದ್ರೆ ಹೋಗ್ತದೆ, ರೋಗ ನಿರೋಧಕ ಶಕ್ತಿ ಮನುಷ್ಯನಲ್ಲಿ ಜಾಸ್ತಿ ಆಗ್ತದೆ ಅಂತ ಹೇಳುವಂತ ಒಂದು ಪ್ರತೀತಿ. ಇದರ ಅರ್ಥ ಏನಪ್ಪಾ ಅಂದ್ರೆ ನಾವೆಲ್ಲ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ. ಇವತ್ತು ಅನೇಕ ಜನ ಯುವಕರೆಲ್ಲ ದುಶ್ಚಟ, ಬಹಳಷ್ಟು ಆಹಾರ ಪದ್ಧತಿ ಇದೆ, ಒತ್ತಡನೂ ಇದೆ. ಹೀಗಾಗಿ ಏನಾಗಿದೆ, ಸಣ್ಣ ಸಣ್ಣ ಮಕ್ಕಳಿಗೆ ಶುಗರ್ ಇದೆ, ಬಿಪಿ ಇದೆ, ಹೃದಯ ಕಾಯಿಲೆ ಇದೆ, ಇವತ್ತು ಕಿಡ್ನಿ ಕಾಯಿಲೆ ಇದೆ. ಎಲ್ಲಾ ಬಹಳಷ್ಟು ಆಧುನಿಕತೆಯಲ್ಲಿ ಬಹಳ ಎಲ್ಲಾ ಪ್ರಗತಿ ಆದ್ರೂ ರೋಗನೇ ಸರಿ. ನಿಮ್ಗೆ ಇವತ್ತು ಅನಾರೋಗ್ಯದಿಂದ ಬಳದ್ರೆ ಕರೋನಾ ಬಂದ ನೋಡಿ ಹೆಂಗಾಗಿದೆ ಅಂತೇಳಿ. ಹೀಗಾಗಿ ಬೇವು ಬೆಲ್ಲ ಸೇವನೆ ಮಾಡುವಂತದ್ದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಲಿ ಅಂತ ಒಂದು. ಮತ್ತೆ ಅದರ ಜೊತೆಯಲ್ಲಿ ಮನುಷ್ಯನ ಜೀವನದಲ್ಲಿ ಸಿಹಿನೂ ಇರ್ತದೆ, ಕಹಿನೂ ಇರ್ತದೆ ಅಲ್ಲ. ಇವತ್ತು ಕೆಲವೊಂದ್ಸಲ ಜಯನೂ ಆಗ್ತದೆ, ಕೆಲವೊಂದ್ಸಲ ಹಿನ್ನಡೆನೂ ಆಗ್ತದೆ. ಸಿಹಿ ಕಹಿ ಏನೇ ಬಂದ್ರೂ ಅದನ್ನು ಸರಿ ಸಮಾನವಾಗಿ ತೆಗೆದುಕೊಳ್ಬೇಕು ಅನ್ನೋಂಥದ್ದು. ನೀವು ಸಿಹಿ ಬಂತು, ಜಯ ಆಯ್ತು ಅಂತ ಹೇಳಿದ್ರೆ ದರ್ಪ ಬಂತು ಅನ್ನಂಗೆ, ಹಂಗ್ ಬರಬಾರದು ಅಂತ ಹೇಳಿ. ಅಥವಾ ಸೋಲಾಯ್ತು, ಹಿನ್ನಡೆ ಆಯ್ತು ಅಂತ ಹೇಳಿದ್ರೆ ಮನೆಗೆ ಹೋಗಿ ಮುಖೋದು, ಹಂಗನೂ ಆಗಬಾರದು ಅಂತ ಹೇಳಿ. ಅದಕ್ಕೆ ಇದು ಸಿಹಿ ಕೈ ಏನೇ ಬಂದ್ರೂ ಸಮಾನವಾಗಿ ಸ್ವೀಕಾರ ಮಾಡಿ ಅದನ್ನು ಎದುರಿಸುವಂತಹ ಶಕ್ತಿ ಆ ರೈತರಿಗೆ, ಆ ಒಂದು ಜನರಿಗೆ ಸಿಗಬೇಕು ಅನ್ನುವಂಥದ್ದು ಇದರ ಒಂದು ಅರ್ಥ. ಈ ನಿಮಿತ್ತ ನಾವೆಲ್ಲ ಯುಗಾದಿ ಹಬ್ಬದ ಪ್ರಯುಕ್ತ ಪೂಜೆ ಆಗ್ತದೆ, ದೇವಾಲಯಗಳಿಗೆ ಹೋಗ್ತೀವಿ, ಆರಾಧನೆ ಮಾಡ್ತೀವಿ, ಬಂದು ಸಿಹಿ ತಿಂಡಿ ತಿಂತೀವಿ. ತಿಂದು ಮುಂದಿನ ವರ್ಷ ಯಾವ ರೈತರಿದ್ದಾರೆ, ರೈತರು ಒಳ್ಳೆ ಮಳೆ ಆಗ್ಲಿ, ಬೆಳೆ ಆಗ್ಲಿ, ಚೆನ್ನಾಗಿ ಉತ್ಪಾದನೆ ಆಗ್ಲಿ ಅಂತ ಹೇಳಿ ಅವರು ಬೇಡ್ಕೊಳ್ತಾರೆ. ಈಗೆಲ್ಲ ವ್ಯಾಪಾರಸ್ಥರು ಬಂದಿದ್ದೀರಿ, ರೈತರು ಬೆಳೆದ್ರೆ ನಿಮ್ ವ್ಯಾಪಾರ ಚೆನ್ನಾಗಿ ಆಗ್ತದಲ್ರಿ? ಯಾಜಿ ಸೇಠಿ नहीं तो बिजनेस होता नहीं भैया, बिजनेस नहीं हो तो लक्ष्मी आता नहीं. फिर पहले आप ही प्रार्थना करना चाहिए. किसान अगर खुश है तो सब खुश है. हेनरी मलिकान स्वामी ಅಂದಾರಿ. ಅದಕ್ಕೆ ಎಲ್ಲರದೇ ಈ ಡಾಕ್ಟರ್ ಸಾಹೇಬ್ ಇದ್ದಾರೆ, ಎಲ್ಲರೂ ಇದ್ದಾರೆ. ರೈತರು ಚಲೋ ಎಲ್ಲಾ ರೀತಿಯಲ್ಲಿ ಅವ್ರಿಗೆ ಮಳೆ ಬೆಳೆ ಬೆಲೆ ಎಲ್ಲ ಬಂತು ಅಂದ್ರೆ ಖುಷಿಲಿ ಹೋಗಿ ಅವ್ರು ಏನಾದ್ರು ಕೊಡ್ತಾರೆ. ಅದು ಫ್ರೀ ಸರ್ವಿಸ್ ಕೊಡ್ಬೇಕಾಯ್ತು ಡಾಕ್ಟರ್. ಏನ್ ಮಾಡಬೇಕ್ರಿ ಅಂತೇಳಿ ಈ ರೀತಿಯಲ್ಲಿ ಈ ಹಬ್ಬ ಏನಿದೆ, अगर किसान लोग अच्छा, ऊपर वाले के दुआ से सब ठीक हो गया तो बिजनेस अच्छा होता. तुम्हारा तरकारी मार्केट मोहित जलरप्पा मार्केट अच्छा चलता है, आपको फायदा होता है.
तो ऐसे सभी की भलाई के लिए, किसी एक के लिए, एक समाज के लिए बोल के नहीं है। आज जो भी त्योहार है, अब रमजान है या कोई भी रहने दो, तो ऐसे इसमें सभी के लिए वो एक संदेश है, अपने अपने हिसाब से। ಯಾಕಂದ್ರೆ ದೇವರೊಬ್ಬ ನಾಮ ಹಲವು ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಇವತ್ತು ನಾವೆಲ್ಲರೂ ಇರೋರು ಒಬ್ಬರೇ. ನಾವು ಬೇರೆ ಬೇರೆ ರೀತಿಯಲ್ಲಿ ಆರಾಧನೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಅದು ಅವರವರ ಒಂದು ಪದ್ಧತಿ ಇದೆ. ಯಾರೇನು ಅರ್ಜಿ ಹಾಕಿ ಇಲ್ಲೇ ಹುಟ್ಟಬೇಕು ಅಲ್ಲೇ ಹುಟ್ಟಬೇಕು ಅಂತೇಳಿ ಅರ್ಜಿ ಹಾಕೋದಿಲ್ಲ. ಆ ರೀತಿಯಲ್ಲಿ ಇವತ್ತು ನಾವೆಲ್ಲರೂ ಸೇರಿ ಸಹೋದರತ್ವ ಭಾವನೆಯಿಂದ ಈ ಎಲ್ಲಾ ಹಬ್ಬಗಳ ಆಚರಣೆ ಮಾಡಬೇಕು ಅನ್ನುವಂತ ನಿಮಿತ್ತದಲ್ಲಿ ನಾವೆಲ್ಲ ಮನೆಯಲ್ಲೇ ಆಚರಣೆ ಮಾಡ್ತಿದ್ದೀವಿ ಇಷ್ಟು ವರ್ಷ. ಈಗ ಮೊನ್ನೆ ನಮ್ಗೆ ಒಂದು ನಮ್ಮ ಎಲ್ಲ ಅಭಿಮಾನಿಗಳು ನಾವೆಲ್ಲ ಮಾಡ್ತೀವಿ, ನೀವು ಬರಬೇಕು ಅಂದಾಗ ಆಯ್ತು, ಮಾಡೋದಿದ್ರೆ ಇಲ್ಲೇ ಮಾಡ್ರಿ, ಎಲ್ಲರಿಗೂ ಆಹ್ವಾನ ಮಾಡಿ ಬಹಳ ಖುಷಿಯಿಂದ, ಸಮಾಧಾನದಿಂದ, ಸಂತೋಷದಿಂದ ಇವತ್ತು ನಾವೆಲ್ಲ ಈ ಒಂದು ಹಬ್ಬದಲ್ಲಿ ಭಾಗವಹಿಸೋಣ ಅಂತೇಳಿ ಹೇಳಿ ನಾನು ಹೇಳಿದೆ. ಅದಕ್ಕೆ ನಿನ್ನೆ ರಾತ್ರಿನೇ ಹೇಳಿದ್ರು, ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ. ಯಾಕಂದ್ರೆ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ, ಬಿಸಿಲು ಇನ್ನು ಎಷ್ಟು ಡಿಗ್ರಿಗೆ ಹೋಗುತ್ತೋ ಗೊತ್ತಿಲ್ಲ. ನಾವೆಲ್ಲ ಒಂದ್ ಕಡೆ ಮಾಡೋದು, ನಾವು ವಿಚಾರ ಮಾಡೋದು ಒಂದ್ ಕಡೆ, ಪ್ರಕೃತಿನೇ ಏನಾದ್ರೂ ಇವತ್ತು ವಿಕೋಪ ಆದ್ರೆ ಏನ್ ನೋಡ್ತಾ ಇದ್ರಿ, ಭೂಕಂಪ ಆಗ್ತದೆ, ಸುನಾಮಿ ಆಗ್ತದೆ, ಕೊರೋನಾ ಬರ್ತದೆ, ಮತ್ತೇನ್ ಬರ್ತದೆ ಹೇಳಿಕ್ ಆಗೋದಿಲ್ಲ. ಪ್ರಕೃತಿ ಉಳಿಸ್ಲಿಕ್ಕೆ, ಪರಿಸರ ಉಳಿಸ್ಲಿಕ್ಕೆ, ಸಂರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಯುಗಾದಿ ಹಬ್ಬ ವಿಶೇಷವಾಗಿ ರೈತರಿಗೆ ಈ ವರ್ಷ ಆದ್ರೂ ಮಳೆ ಚೆನ್ನಾಗಾಗ್ಲಿ, ಅವ್ರು ಬೆಳೆದಂತ ಬೆಳೆಗೆ ಇವತ್ತು ಉತ್ತಮವಾದಂತ ವೈಜ್ಞಾನಿಕವಾದಂತ ಬೆಲೆ ಸಿಗಲಿ. ಎಲ್ಲ ಇಲ್ಲಿ ಉಪಸ್ಥಿತರಿರುವಂತಹ ವ್ಯಾಪಾರಸ್ಥರಿರ್ಬೋದು, ಕಾರ್ಮಿಕರಿರ್ಬೋದು, ನಮ್ಮೆಲ್ಲ ಕಾರ್ಯಕರ್ತರಿದ್ದಾರೆ, ಎಲ್ಲ ನಮ್ಮ ಮಹಿಳೆಯರ ಸಹೋದರಿಯರಿದ್ದಾರೆ, ಇವರೆಲ್ಲರಿಗೆ ಮತ್ತು ನಮ್ಮ ಮಕ್ಕಳಿದ್ದಾರೆ, ನಮಗೇನು ಯುವಕರು ಯುವತಿಯರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೆ ಒಳ್ಳೆ ವಿದ್ಯೆ ಕೊಡ್ಲಿ, ಉನ್ನತ ಸ್ಥಾನಕ್ಕೆ ಹೋಗ್ಲಿ, ಈ ಭಾಗದ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಯುಗಾದಿ ಹಬ್ಬದ ನಮ್ಮೆಲ್ಲರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇನ್ನು ಹೆಚ್ಚಿನ ಒಂದು ಆಯುಷ್ಯ ಆರೋಗ್ಯ ಎಲ್ರಿಗೂ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ಬರುವ 7ನೇ ತಾರೀಕಿಗೆ ಚುನಾವಣೆ ಇದ್ದಿದ್ದು ತಮ್ಮೆಲ್ಲರಿಗೆ ಗೊತ್ತೇ ಇದೆ. ಇವತ್ತಿನವರಿಗೆ ಬಾಲ್ಕಿ ಕ್ಷೇತ್ರ ಇದೆ. ಬಾಲ್ಕಿಯ ಮಹಾಜನತೆಗೆ ಎಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಸಾಗರ್ ಕಂಡ್ರೆ ನಿಮ್ಮೆಲ್ಲರ ಹಾರೈಕೆಯಂತೆ ಇವತ್ತು ಚುನಾವಣಾ ಕಣದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹೀಗಾಗಿ ನೀವೆಲ್ಲರೂ ಸೇರಿ ಸಾಗರ್ ಖಂಡ್ರೆಗೆ ತಮ್ಮೆಲ್ಲರ ಒಂದು ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು, 7ನೇ ತಾರೀಕಿಗೆ ಮತದಾನ ಮಾಡಬೇಕು ಪ್ರತಿಯೊಬ್ಬರು ಅಂತ ಹೇಳಿ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ತಾವೆಲ್ಲ ಉಪಹಾರ ಸೇವನೆ ಮಾಡಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರಿಗೆ ವಿನಂತಿಯನ್ನು ಮಾಡುತ್ತೇನೆ.